ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳಬಹುದು ರಾಣಿ ಸೀರಿಯಲ್ಲು. ಹಾಗಾಗಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇನ್ನೇನೋ ಇಲ್ಲಿ ಬಂದಿರ್ತಾನೆ ವರ್ಧ, ಅಂದರೆ ರಾಣಿ ಕರ್ಕೊಂಡು ಬಂದಿರ್ತಾಳೆ ಯಾರನ್ನ, ಬಾಲನ. ನೀನು ಹೋಗು ರಾಣಿ, ನಾನು ಬರ್ತೀನಿ ಅಂತೇಳಿ ಬಾಲ ಹೇಳ್ತಾನೆ. ವರ್ಧ ಕೂಡ ಹಾಗೆ ಹೇಳ್ತಾನೆ, ನೀನು ಒಳಗೆ ಹೋಗಿರು ರಾಣಿ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹಂಗೆ ಅಂದ ತಕ್ಷಣ ಹೊರಟೋಗ್ತಾಳೆ. ಇನ್ನೇನೋ ಏನೋ ಇಷ್ಟೊಂದೆಲ್ಲ ಮೋಸ ಮಾಡಿ ಇನ್ನೂ ಇಲ್ಲೇ ನಿಂತಿದೆಯಾ ಹೋಗ್ದಂಗೆ ಅಂತೇಳಿ ವರ್ಧ ಕೇಳ್ತಾನೆ. ಬಸ್ಸು, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಬಸ್ಸು, ನಾನು ಮಾಡಿರೋದು ನನ್ನ ತಪ್ಪು ಏನಂತ ನಂಗೆ ಗೊತ್ತಾಗಿದೆ ಬಸ್ಸು. ಅದು ಯಾಕೆ ಮಾಡಿದೆ ಏನು ಅನ್ನೋದು ತಾಳ್ಮೆಯಿಂದ 2 ನಿಮಿಷ ಕೇಳಿಸ್ಕೊಂಡ್ರೆ ಎಲ್ಲ ನೀಟಾಗಿ ಹೇಳ್ತೀನಿ ಬಸ್ಸು. ನೀನು ಬಿಟ್ಟರೆ ನನಗೆ ಯಾರಿದ್ದಾರೆ ಬಸ್ಸು, ನೀವು ಹೊರ್ಗಡೆ ಹಾಕಿದ್ರೆ ನಾನು ಎಲ್ಲಿ ಹೋಗಲಿ ಬಸ್ಸು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಬಾಲ. ಇಂಥ ಮೋಸ ಕೆಲಸ ಮಾಡಿ ನಿನ್ನ ಹೆಂಡ್ತಿ ಹತ್ರ ನನಗೆ ಗೊತ್ತಿಲ್ದಂಗೆ ಹೋಗಿ ಎಷ್ಟು ತಿಲ್ಲಿದೆ ಇದೆಲ್ಲ ನಡೆಸ್ತಾ ಇದೆಯಾ ಮಾತುಕತೆನ. ನನ್ನ ಹತ್ರ ಮಾತ್ರ ಈ ರೀತಿ ದ್ವೇಷ ಮಾಡ್ತೀನಿ ನಿನ್ನ ಹೆಂಡ್ತಿ ಅಂತ ಹೇಳ್ಬಿಟ್ಟು ಹೇಳ್ತೀಯ. ನನ್ನ ಹೆಂಡ್ತಿನ ಕೊಂದಿರಲ್ಲ, ಅದೇಗೋ ನಿನ್ನ ನಾನು ಇಟ್ಕೊಳ್ಳಿ ಮನೆ ಒಳಗಡೆ, ನಿನ್ನ ಹೆಂಡ್ತಿ ಕಣೋ ನನ್ನ ಹೆಂಡ್ತಿನ ಕೊಂದಿರೋದಂತೇಳಿ ವರ್ಧ ಹೇಳ್ಬಿಟ್ಟು ನೀನು ಮನೆ ಒಳಗೂ ಬರೋದು ಬೇಡ, ಏನು ಬೇಡ, ಹೊರಡ್ತಾ ಇರೋ. ಈ ಬರ್ತಡೆಗೆ ನಿನ್ಗೆ ಇದೇ ಶಿಕ್ಷೆ, ನನ್ನ ಹೆಂಡ್ತಿ ಬರ್ತಡೆಗೆ ನೀನು ಈ ಬರ್ತಡೆಗೆ ಬರೋಂಗಿಲ್ಲ ಅಂತೇಳ್ಬಿಟ್ಟು ಹೇಳ್ತಾನೆ. ಬಸ್ಸು ಹಂಗಂದ್ರೆ ಹೆಂಗೆ ಬಸ್ಸು, ಪ್ಲೀಸ್ ಬಸ್ಸು, ಈ ಬರ್ತಡೇ ನಾನು ನೋಡಬೇಕು ಬಸ್ಸು, ಅತ್ತಿಗೆ ಬರ್ತಡೇ ನಾನು ನೋಡಲೇಬೇಕು ಬಸ್ಸು ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಇಲ್ಲ ನೀನು ಹೊರ್ಗಡೆ ಇರೋಗು, ನಾನು ಆಮೇಲೆ ಹುಡುಗರಿಗೆ ಹೇಳಿ ಕಳಿಸ್ತೀನಿ ಅವಾಗ ಬಾ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ, ವರ್ಧ ಹೇಳ್ತಾನೆ. ಇನ್ನು ಹಂಗೆ ಅಂದ ತಕ್ಷಣ ಅವ್ನ ಪಾಡಿಗೆ ಹೊರಟೋಗ್ತಾನೆ. ಬಾಲ ತುಂಬ ಫೀಲ್ ಮಾಡಿಕೊಂಡು ಇನ್ನೀಚೆ ಬರ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಬರ್ತಡೇ ಆಚರಣೆ ಮಾಡೋಕ್ಕೆ ಅಂತ ರಾಣಿ ಬಂದಾಗ, ಬರ್ತಾರೆ ಇವಾಗ ಫ್ರೆಂಡು ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾಳೆ ರಾಣಿ. ಹೌದಾ ಅಂತ ಹೇಳ್ಬಿಟ್ಟು ಅಂದಾಗ, ಈಗ ವರ್ಧ ಒಬ್ಬರೇ ಹೋಗ್ತಾರಲ್ವಾ, ಯಾಕೆ ಅಂಕಲ್ ಬಾಲ ಅಂಕಲ್ ಬರಲಿಲ್ವಾ ಬಾಲ ಫ್ರೆಂಡು ಅಂತೇಳಿ ಕೇಳಿದಾಗ, ಇಲ್ಲಮ್ಮ ಅವ್ರಿಗೆ ಇಂಪಾರ್ಟೆಂಟ್ ಕೆಲಸ ಇತ್ತು ಒಂದು, ಆ ಕೆಲಸದ ಮೇಲೆ ಕಳಿಸಿದ್ದೀನಿ ಹೊರ್ಗಡೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವರ್ಧ. ಅಂಥ ಫ್ರೆಂಡ್ ಯಾರಿರ್ಬೋದಪ್ಪ ಅಂತ ಸರಳ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ನನ್ನ ಫ್ರೆಂಡಿಗೆ 2 ಬಿಡ್ತೀನಿ ನಾನು ಅಂತ ಹೇಳಿದಾಗ ತೇಜು, ಆಗ ಅಂದ್ಬೇಡ ಕಣೋ, ನಿಮ್ಮಿಬ್ಬರಿಗೂ ಸಾರಿ ಕೇಳಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ವರ್ಧ. ಆದರೂ ಕೂಡ 2 ಬಿಡ್ತೀನಿ ನಾನು ಅಂತ ಅಂದಾಗ, ಸಾರಿ ಕೇಳಿದ್ರು 2 ಬಿಡೋದು ಇನ್ನೇನಪ್ಪ ತೇಜು ಅಂತೇಳಿ ವರ್ಧ ಹೇಳ್ತಾರೆ. ಹಾಗಿದ್ರೆ ವಿಶ್ ಮಾಡಿಬಿಟ್ಟು ನಿಮ್ಮ ಅಮ್ಮನಿಗೆ ಕೇಕ್ ಕಟ್ ಮಾಡು ಅಂತೇಳಿ ವರ್ಧ ಹೇಳ್ತಾನೆ. ತೇಜು ಇದ್ಕೊಂಡು, ಅಮ್ಮ ಹ್ಯಾಪಿ ಬರ್ತ್ಡೇ ಅಮ್ಮ, ಮಿಸ್ ಯು ಅಮ್ಮ ಅಂತ ಹೇಳ್ಬಿಟ್ಟು ಕೇಕ್ನ ಕಟ್ ಮಾಡ್ತಾನೆ. ಕಟ್ ಮಾಡಿದ ತಕ್ಷಣವೇ ಫಸ್ಟು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಿಟ್ಟು ವರ್ಧ ಕೂಡ ಹೇಳ್ತಾನೆ. ಎಲ್ಲರೂ ಕೂಡ ಚಪ್ಪಳೆ ತಡ್ತಾರೆ. ಇನ್ನು ಫೈನಲಿ ತಿನ್ನಿಸ್ಬೇಕಲ್ಲ ಒಬ್ರಿಗೊಬ್ರಿಗೆ. ಫಸ್ಟು ತೇಜಿಗೆ ತಿನ್ಸೋಕ್ಕೆ ಅಂತ ಹೋಗ್ತಾನೆ ವರ್ಧ. ಈ ಕೇಕ್ನ ಫಸ್ಟು ನಿಮ್ಮಮ್ಮ ಇದ್ದಿದ್ರೆ ನಿನಗೆ ನಿಮ್ಮಮ್ಮನೇ ಫಸ್ಟ್ ತಿನ್ನಿಸ್ತಾಯಿದ್ರು ತೇಜು, ಇವಾಗ ನಾನು ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರಪ್ಪ ತಿನ್ನಿಸ್ತಾನೆ ತೇಜುಗೆ. ಇನ್ನೇನು ಎಲ್ಲರೂ ಕೂಡ ಬರ್ತ್ಡೇ ಆಚರಣೆ ಮಾಡ್ಕೊಂಡು ಒಬ್ರಿಗೊಬ್ರು ಚಪ್ಪಳೆ ಹೊಡ್ಕೊಂಡು ಇದು ಮಾಡ್ತಾ ಇರ್ತಾರೆ. ಇನ್ನು ಫೈನಲಿ ಒಂದು ತಂದಿರ್ತಾರೆ ಗಿಫ್ಟು. ಲೋಹಿತು ಹೋಗಿ ಕೊಡೆ ಗಿಫ್ಟ್ನ ಅವನಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸರಳ. ಹಂಗಂದ ತಕ್ಷಣ ಲೋಹಿತ್ ಇದ್ಕೊಂಡು ಬಂದುಬಿಟ್ಟು ಗಿಫ್ಟ್ ಕೊಡಬೇಕು ಅಂತ ತಗೊಂಡು ಕೊಡ್ತಾಳೆ. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ನೀವು ಅಂತ ಅಂದಾಗ, ನಮ್ಮ ಬಡವರು ಸರ್ ಏನೋ ಒಂದು ನಮ್ಮ ಕೈಲಾದಷ್ಟು ತಂದಿದ್ದೀವಿ ಅಂತ ಸರಳ ಹೇಳ್ತಾಳೆ. ಇದೆಲ್ಲ ಏನು ತಂದಿಲ್ಲ ಅಂದ್ರೆ ನಡೀತಿತ್ತು ಅಂದಾಗ, ಅವ್ರ ಅಮ್ಮನಿಗೇನಲ್ಲ ಇದು ಗಿಫ್ಟು ತೇಜಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸರಳ. ಅಂದ ತಕ್ಷಣ ಸರಿಯಾಗಿದ್ದರೆ ಆಯಿತು ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಲೋಹಿತು. ಇದು ಒಂಥರ ಬರ್ತಡೇ ವಿಶೇಷವಾಗಿದೆ ಅಂತ ಹೇಳ್ಬಿಟ್ಟು ಸರಳ ಹೇಳಿದಾಗ, ಸತ್ತಿರೋರಿಗೆ ಬರ್ತಡೇ ಮಾಡ್ತಾರಂತ ನಿಮ್ಗೆ ಆಶ್ಚರ್ಯ ಅನ್ನಿಸ್ತಿರ್ಬೋದಲ್ಲ ಅಂತೇಳಿ ವರ್ಧ ಕೇಳ್ತಾನೆ. ಅಯ್ಯೋ ಆಗಲ್ಲ ಸರ್, ಆ ರೀತಿ ಯಾಕೆ ಸರ್ ಅಂತಾರೆ, ಅಂದರೆ ಈ ರೀತಿ ವಿಶೇಷವಾಗಿದೆಯಲ್ಲ ಅದಕ್ಕೋಸ್ಕರ ಹಂಗಂದೆ ನಾನು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅವಳು ತಂದಿರ್ತಾಳಲ್ಲ ಗಿಫ್ಟ್ನ ಲೋಹಿತು, ಅದನ್ನ ಕೊಟ್ಬಿಟ್ಟು ಸುಮ್ಮನಂತ ಇರಲ್ಲ ಅವಳು, ಏನಾದರೂ ಒಂದು ಮಾತಾಡ್ತಾಳೆ ಬಿಡಿ. ರಾಣಿನ ನೀನೇನು ತಂದಿದ್ದೀಯಮ್ಮ, ನನ್ನ ಫ್ರೆಂಡು ಅಂತೀಯಲ್ಲ ಲೋಹಿತ್ನ ಯಾವಾಗ್ಲೂ, ನಾನೇ ಗಿಫ್ಟ್ ತಂದಿದ್ದೀನಿ ನೀನೇನು ತಂದಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಒಂದು ನಿಮಿಷ ಇರು ಅಂತ ಹೇಳಿ ರಾಣಿ ಬರ್ತಾಳೆ ಈಚೆ ಕಡೆ. ಇನ್ನೇನು ಇಲ್ಲಿ ಒಂದು ಕಡೆ ಫೋನ್ ಬರುತ್ತೆ, ಯಾರಿಗೆ, ಚಂದು ಹತ್ರ ಫೋನ್ ಇರುತ್ತೆ, ಸರಳಕ್ಕೆ ಫೋನ್ ಬರುತ್ತೆ. ಆ ಫೋನ್ ಬಂದ ತಕ್ಷಣ ಹೊರಗಡೆ ಹೋಗ್ತಾಳೆ ಮಾತಾಡಬೇಕು ಅಂಥೇಳಿ. ಇಲ್ಲಿ ಒಂದು ಕಡೆ ಮಣಿನ ಕೂಡಾಕಿರ್ತಾನೆ ಒಂದು ರೂಮಲ್ಲಿ ವರ್ಧ. ಅವನು ರೌಡಿನ ಕರೆದುಬಿಟ್ಟು ಸನ್ನೆ ಮಾಡಿ ಸ್ವಲ್ಪ ನೀರು ಬೇಕು ಅಂತ ಹೇಳ್ತಾನೆ. ನೀರು ಬೇಕೇನೋ ನಿನಗೆ ಅಂತೇಳಿ ಆ ರೌಡಿ ಕೇಳ್ತಾನೆ. ಹೌದು ಅಂತ ಹೇಳಿಬಿಟ್ಟು ತಕ್ಷಣವೇ ಹೇಗೋ ಮಾಡಿ ಆ ಕೈಯಲ್ಲಿ ಕಟ್ಟಾಕಿರ್ತಾರಲ್ವ ಹಿಂದೆ, ಅದನ್ನು ಕಷ್ಟಪಟ್ಟು ಆ ಕಟ್ಟಾಕಿರೋ ಗಂಟನ್ನ ಬಿಡಿಸ್ಕೊಬಿಡ್ತಾನೆ ಮಣಿ. ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರುವಂಥದ್ದು. ಇನ್ನೇನು ಅಲ್ಲಿಂದ ತಪ್ಪಿಸ್ಕೊಬಿಡ್ತಾನೆ ಅವನು. ತಪ್ಪಿಸ್ಕೊಂಡ ತಕ್ಷಣ ರಾಣಿ ಇಲ್ಲೊಂದು ಕಡೆ
ಪೇಪರ್ ತೊಗೊಂಡು ಅಲ್ಲೇ ಗಿಫ್ಟ್ನ ರೆಡಿ ಮಾಡಿಬಿಡ್ತಾಳೆ, ಒಂದು ದೋಣಿನ. ತಗ ತೇಜು, ಚೆನ್ನಾಗಿದೆಯಾ ಇದು ಗಿಫ್ಟು ಅಂತೇಳಿ ಕೊಟ್ಟಾಗ, ವಾವ್ ತುಂಬ ಚೆನ್ನಾಗಿದೆ ರಾಣಿ, ಈ ದೋಣಿಲಿ ನಮ್ಮ ಅಮ್ಮ ಏನಾದರೂ ಬರೋಂಗಿದ್ದರೆ ನನ್ನ ಹತ್ರ ತುಂಬ ಖುಷಿ ಆಗ್ತಿತ್ತು ಅಂತ ತುಂಬ ಫೀಲ್ ಮಾಡ್ಕೊತಾನೆ. ತೇಜು ಯೋಚನೆ ಮಾಡಬೇಡ ತೇಜು, ಎಲ್ಲ ಒಳ್ಳೇದಾಗುತ್ತೆ ಅಂತೇಳ್ಬಿಟ್ಟು ರಾಣಿ ಕೊಡ್ತಾಳೆ. ಅದು ಕೊಟ್ಟ ತಕ್ಷಣ ಲೋಹಿತ್ಗೆ ಉರಿ ಬರ್ತೈತೆ, ಇವಳು ನೋಡು ನಾನು ಅಂದಿದ್ದಕ್ಕೆ ಹೋಗಿ ಗಿಫ್ಟ್ ತಂದುಬಿಟ್ಲೇನೋ ಅಂತ ಹೇಳ್ಬಿಟ್ಟು. ಸೊ ಇರೋ ಜಾಗದಲ್ಲೇ ರೆಡಿ ಮಾಡೋಂಥ ಟ್ಯಾಲೆಂಟ್ ಅವಳಿಗಿದೆ. ಸೊ ಇಲ್ಲಿ ಒಂದು ಕಡೆನ ಬಾಲ ಒಂದು ಕಡೆ ತುಂಬ ಫೀಲ್ ಮಾಡ್ಕೊಂಡು ನಿಂತಿರ್ತಾನೆ. ಇನ್ನು ಅಲ್ಲಿ ಗೂಗ್ಲಿ ಬಂದುಬಿಟ್ಟು, ಯಾಕೋ ಬಾಸು ನೀವು ಈ ರೀತಿ ಎಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು, ನಿಮಗಿಂದ ಏನು ಪ್ರಯೋಜನ ಇಲ್ಲ, ಆಚೆ ಹೋಗು ಅಂತ ಹೇಳಿದ್ರು ಬಾಗ್ಲ ಹತ್ರ ನಿಂತಿದೆಯಲ್ಲ, ನಿನಗೇನೋ ಆಗಿದೆ, ಯಾಕೆ ಈ ರೀತಿ ಮಾಡ್ತಿದ್ಯಾ, ನಿನಗೋಸ್ಕರ ಅವ್ರು ಏನು ಮಾಡಿದಾರಂತ ಗೂಗ್ಲಿ ಹೇಳ್ತಾನೆ. ನನಗೋಸ್ಕರ ಏನು ಮಾಡಿದಾರಾ ಅಂತ ಹೇಳ್ಬೇಕಾದಾಗ ಅಲ್ಲಿ ಮಣಿ ಅವನ ಮುಂದೆನೇ ತಪ್ಪಿಸ್ಕೊಂಡು ಓಡೋಗ್ತಾನೆ. ಯಾರು ಆ ರೀತಿ ತಪ್ಪಿಸ್ಕೊಂಡು ಹೋಗ್ತಿದಾರ ಅಂತೆಲ್ಲ ಹೇಳ್ಬಿಟ್ಟು ನೋಡ್ತಾನೆ ವರ್ಧ. ಸೊ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ಇನ್ನು ಅಷ್ಟರಲ್ಲಿ ಅಲ್ಲಿ ನಿಂತು ನೋಡ್ತಾ ಇರಬೇಕಾದಾಗ ಇಲ್ಲೊಂದು ಕಡೆ ಸರಳ ಬರ್ತಾಳೆ ಫೋನಲ್ಲಿ ಮಾತಾಡಿಕೊಂಡು. ಸರಳ ಬಾಲನ ನೋಡಿಬಿಡ್ತಾಳೆ. ನೋಡಿದ ತಕ್ಷಣ ಅಲ್ಲೇ ಶಾಕ್ ಆಗಿಬಿಡ್ತಾಳೆ. ಗಂಡನ ಹತ್ರ ಫೋನಲ್ಲಿ ಮಾತಾಡ್ತಿರುವಂಥದ್ದು, ಅಂದರೆ ಸತ್ಯಣ್ಣ ಹತ್ರ. ಒಂದು ನಿಮಿಷ ಇರ್ರಿ, ನಾನು ಫೋನ್ ಮಾಡ್ತೀನಿ ನಿಮಗೆ ಮತ್ತೆ ಅಂತೇಳಿ ಫೋನ್ನ ಕಟ್ ಮಾಡಿಬಿಟ್ಟು, ಇವನು ನಮ್ಮ ಕಾವೇರಿ ಗಂಡ ಆಗಿದ್ದಾನಲ್ವ ಬಾಲ ಅಂತ ಹೇಳ್ಬಿಟ್ಟು ಹಿಂದೆ ಅವ್ನು ಬಂದಿರೋದು 10 ವರ್ಷದ ಮಾತಲ್ವ, ಅವಳಿಗೂ ಸ್ವಲ್ಪ ನೆನಪಿರಲ್ಲ. ಸೊ ಅವ್ರು ಮದುವೆ ಮಾಡ್ಕೊಂಡು ಬಂದಿದ್ದು ಮತ್ತು ಇವಳು ನೋಡಿದ್ದು ಅವ್ರನ್ನ, ಅದನ್ನೆಲ್ಲ ಒಂದು ಸಾರಿ ನೆನ್ಪು ಮಾಡ್ಕೊತಾಳೆ ಸರಳ. ಇವನೇನೇನೋ ಬಾಲ ನಮ್ಮ ರಾಣಿಯರಪ್ಪ ಇಲ್ಲೇ ಬಿದ್ದವನೇ, ಅವಳ ಕರ್ಕೊಂಡು ಬಂದೀಗ ಅವನ ಜೊತೆ ಕಳಿಸ್ತೀನಿ ತಡಿ ನಿನ್ನ ಮಗಳು ಅಂತ ಹೇಳಿಬಿಟ್ಟು ಅಂತ ಹೇಳಿ ಸೊ ಓಡೋಗ್ಬಿಡ್ತಾಳೆ. ಒಳಗಡೆ ಓಡೋಗ್ಬಿಟ್ಟು ರಾಣಿನ ಕರ್ಕೊಂಡು ಬರ್ತಾಳೆ. ನಿಮ್ಮಪ್ಪ ಇದ್ದಾನೆ ಬಾ, ಎಲ್ಲಿಗತ್ತೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದೀರಾ, ನನ್ನ ಕೈ ನೋಯ್ತಾ ಇದೆ ಬಿಡಿಯತ್ತೆ ಅಂದರೆ ನಿಮ್ಮ ಅಪ್ಪನ ಹತ್ರ ಬಾರೆ ಅಂತ ಹೇಳಿದಾಗ, ನಮ್ಮ ಅಪ್ಪನ ಅಂಥೇಳಿ ರಾಣಿ ಕೇಳ್ತಾಳೆ. ಹೌದಮ್ಮ ತಾಯಿ, ನಿಮ್ಮ ಅಪ್ಪ ಇದ್ದಾನೆ ಅಂತ ಹೇಳಿದಾಗ, ಅತ್ತೆ ನಿಜ ಹೇಳ್ತಿದ್ದೀರಾ ಅತ್ತೆ ಅಂತ ಕೇಳಿದಾಗ, ಕಡೆ ಇಲ್ಲೇ ನಿಂತಿದ್ರು, ಇಷ್ಟು ಬೇಗ ಹೊರಟೋದ್ನ ಇವನು, ಎಲ್ಲೋಗ್ಬಿಟ್ಟ ಅಂತೇಳಿ ಸುತ್ತು ಹುಡುಕ್ತಾ ಇರ್ತಾಳೆ. ಮತ್ತೆ ರಾಣಿಗೆ ಆಶ್ಚರ್ಯ ಆಗುತ್ತೆ. ಅತ್ತೆ ಯಾರನ್ನತ್ತೆ ಈ ರೀತಿ ಹುಡುಕ್ತಾ ಇದ್ದೀರಾ ಅಂತ ಕೇಳಿದಾಗ, ಇನ್ಯಾರನಮ್ಮ ನಿಮ್ಮಪ್ಪನ್ನ ಅಂತ ಹೇಳಿದಾಗ, ನಮ್ಮಪ್ಪ ಇದ್ದಾರೆ ನನಗೆ ಅಂತ ಕೇಳಿದಾಗ, ಇನ್ನೇನು ನಿಮ್ಮಪ್ಪ ಇಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ಮತ್ತು ನಮ್ಮ ಮಾಮನ್ನ ಕೇಳಿದರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕೇಳಬೇಡ ಅಂತಾರೆ. ಅಮ್ಮನ್ನು ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕತ್ತೆ ಈ ರೀತಿ ಸುಳ್ಳು ಹೇಳ್ತಾರೆ ಅಂತ ಅಂದಾಗ, ನಿಮ್ಮ ಮಾವನ್ನ ಗಡ್ಸಕ್ಕೆ ಹೇಳೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ನಿಮ್ಮ ಮಾವ ಈಗ ಹೇಳಿದ್ರ ನಿನಗೆ ಅಂತೇಳಿ ಸರಳ ಕೇಳ್ತಾಳೆ. ಹೌದು ಅತ್ತೆ, ನಾನು ಎಷ್ಟು ಸರಿ ಕೇಳಿದ್ರು ಹೇಳ್ತಾ ಇಲ್ಲ ನಿಮ್ಮಪ್ಪ ಅಂತಲೇ ಹೇಳ್ತಿದ್ದಾರೆ ಅಂದಾಗ, ಹಾಗಾದರೆ ಮನೆಗೆ ಹೋಗ್ಬಿಟ್ಟು ನಮ್ಮ ಅಪ್ಪನ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳು. ನಾನು 2 ಸರಿ ಊರಲ್ಲಿ ನಿಮ್ಮಪ್ಪ ನೋಡಿದ್ದೆ, ಇವಾಗ ನನಗೆ 3ನೇ ಸರಿ ಕಂಡಿದ್ದು, ನಿಮ್ಮಪ್ಪ ಖಂಡಿತವಾಗೂ ಇದ್ದಾರೆ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ನೀನು ಒಬ್ಬಳು ನತದೃಷ್ಟೆ, ಅಪ್ಪ ಇದ್ದರೂ ಇಲ್ದಿರೋ ಥರ ಬದುಕ್ತಾ ಇದೆಯಾ, ಅಮ್ಮ ಇದ್ರೂ ಕೂಡ ಜೈಲಲ್ಲಿದ್ದಾಳೆ, ಅಮ್ಮ ಇಲ್ದಿರೋ ಥರ ಬದುಕ್ತಾ ಇದೆಯಾ, ನೀನು ಒಂಥರ ನತದೃಷ್ಟೆ ಕಣೆ, ನೀನು ನಮಗೆ ಬಂದು ಒಕ್ಕರ್ಸ್ಕೊಂಡಿದೀಯ ಅಂತೇಳಿ ಅಲ್ಲೇ ಬಾಯಿಗೆ ಬಂದಂಗೆ ಬೈತಾಳೆ ಆ ಮಗುನ. ಅವಳಿಗಂತೂ ತುಂಬ ಬೇಜಾರಾಗ್ಬಿಡುತ್ತೆ. ಸೊ ಇನ್ನೇನು ಅವನ್ನ ಇಲ್ಲೇ 2 ಸರಿ ನೋಡಿದ್ದೀನಿ ನಾನು, 3ನೇ ಸರಿ ಕೂಡ ನನಗೆ ಸಿಗಾಕೊಳ್ತಾನೆ. ಒಂದು ಕೆಲಸ ಮಾಡು ರಾಣಿ, ನೀನು ಹೋಗಿ ನಿಮ್ಮ ಮಾವನ್ನ ಗಟ್ಟಿಯಾಗಿ ಕೇಳಬೇಕು, ನೀನು ಖಂಡಿತ ನಿಮ್ಮ ಅಪ್ಪನ ಬಗ್ಗೆ ಹೇಳ್ತಾರೆ ಅಂದಾಗ, ಮತ್ತೆ ರಾಣಿಗೆ ಡೌಟ್ ಬಂದು, ಅತ್ತೆ ನಿಜವಾಗೂ ನಮ್ಮ ಅಪ್ಪ ಇದ್ದಾರಾ ಅಂತ ಕೇಳ್ತಾಳೆ. ನಿನ್ಗೆ ಯಾವ ರೀತಿ ಅರ್ಥ ಮಾಡಿಸ್ಲೇ ನಾನು, ನಿಜವಾಗೂ ಇದ್ದಾರೆ ಕಣೆ, ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ಅಂತೇಳಿ ಅದೇ ಹೋಗ್ಬಿಡ್ತಾಳೆ ಅಲ್ಲಿಂದ. ಅವಳು ತುಂಬ ಬೇಜಾರದಿಂದ ನಮ್ಮಪ್ಪ ಇದ್ದಾರಾ ಅಂತೇಳಿ ಅಳೋಕ್ಕೆ ಶುರು ಮಾಡಿ ನಿಂತಿರ್ತಾಳೆ. ಆ ಮಗುಗೆ ಬಾಯಿಗೆ ಬಂದಂಗೆ ಬೈದು ಹೆಂಗಂದ್ರಂಗೆ ಕಣ್ಣೀರು ಹಾಕ್ಸಿ ಸರಳ ಹೊರಟೋಗ್ಬಿಟ್ಲು. ಸೊ ಇನ್ನೇನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆದಮೇಲೆ ಅವಳು ಓಡಿ ಬಂದು ಕೂತ್ಕೊಂಡು ಅಳ್ತಾ ಇರ್ತಾಳೆ ರಾಣಿ. ಇನ್ನು ಇವರು, ಯಾಕಮ್ಮ ದೇವಿ ಈ ರೀತಿ ಹತ್ಕೊಂಡು ಕೂತಿದ್ಯಾ, ತಾಯಿ ಅಲ್ಲಿಂದ ಅಳಕ್ಕೆ ಶುರು ಮಾಡಿದವಳು ಈಗೂ ಇನ್ನೂ ಅಳ ನಿಲ್ಲಿಸಿಲ್ಲಲ್ಲೇ ಅಂತ ಸರಳ ಕೇಳ್ತಾಳೆ. ಇನ್ನು ಚಂದು ಇತ್ಕೊಂಡು, ಅಮ್ಮ ರಾಣಿಗೆ ಏನಮ್ಮ ಅಂದೆ ನೀನು, ಯಾಕಮ್ಮ ಈ ರೀತಿ ಹೇಳ್ತಿದ್ದಾಳೆ, ಅಮ್ಮ ಅದೇನಂದೆ ಅಂತ ಹೇಳಮ್ಮ ಅಂತೇಳಿ ಚಂದು ಕೇಳ್ತಾನೆ. ಅಪ್ಪ ನೀನು ಯಾಕೋ ಅವೆಲ್ಲ ದೊಡ್ಡರ ವಿಷಯ, ಸುಮ್ಮನೆ ಇರು ಅಂದಾಗ ರಾಣಿ ಕೂಡ ಸಣ್ಣಳಮ್ಮ, ಅವಳಿಗೂ ಕೂಡ ಅಳಿಸಿದೆಯಲ್ಲ ನೀನು, ನಮ್ಮ ಅಪ್ಪನ ಥರ ಅಮ್ಮ, ನಾನು ನಮ್ಮ ಅಪ್ಪನಿಗೆ ಹೇಳ್ತೀನಿ ಎಲ್ಲ, ನಾನು ನಿನ್ನ ಥರ ನಾನು ಎಲ್ಲಿ ತಪ್ಪಿರುತ್ತೋ ಅಲ್ಲಿ ಬೈತೀನಿ ಅಂತ ಚಂದು ಹೇಳ್ತಾನೆ. ನೋಡೇ ತಾಯಿ, ನಿನ್ನಿಂದ ನಾನು ನಮ್ಮ ಅಣ್ಣ ನಮ್ಮಮ್ಮ ಜಗಳಾಡಬೇಕು, ನೀನು ಎಂಥ ಇದು ಗೊತ್ತಾ ನೀನು ಅಂತ ಲೋಹಿತ್ ಬೈತಾಳೆ. ಆಗ ಒಂದೇಟು ಹಾಕ್ತಾಳೆ ಚಂದುಗೆ. ಹಾಕಿದ ತಕ್ಷಣ ಚಂದು ಕೋಪ ಬಂದ್ಬಿಟ್ಟು, ಯಾಕೆ ನನ್ನ ಹೊಡಿತೀಯ ಅಂತ ಹೇಳ್ಬಿಟ್ಟು ಅವನು ಹೊಡಿತಾನೆ 1-2 ಏಟು. ಆವಾಗ
ಇವರಿಬ್ಬರು ಜಗಳ ಬಿಡಿಸ್ಬೇಕಲ್ಲ. ಅಪ್ಪ ಯಾರಾದರೂ ಬಂದು ಕಾಪಾಡ್ರಪ್ಪ, ನನ್ನ ಏರಿಯಾದಲ್ಲಿ ಯಾರ್ಯಾರು ಇದ್ದೀರ ಬನ್ರಪ್ಪ, ಈ ಮಹಾತಾಯಿ ರಾಣಿ ಬಂದಾಗಳಿಂದ ನನ್ನ ಮಕ್ಕಳಂತೂ ಸಖತ್ ಜಗಳಾಡ್ತಾರಪ್ಪ, ನನ್ನ ಮಾತಿ ಬೆಲೆನೇ ಕೊಡಲ್ಲಪ್ಪ ಅಂತ ಕೂಗಾಡ್ತಾಳೆ. ಅವಾಗಿಬ್ರು ಸುಮ್ಮನಾಗ್ಬಿಡ್ತಾರೆ. ಆಗ ಲೋಹಿತ್ ಇತ್ಕೊಂಡು, ಅಮ್ಮ ಏನಮ್ಮ ನಾವಿಬ್ರು ಮಕ್ಕಳಮ್ಮ, ಈ ರೀತಿ ಜಗಳಾಡ್ತಿದ್ರಿ ಈ ಊರೆಲ್ಲರಿಗೂ ಕೇಳಂಗೆ ಈ ರೀತಿ ಮಾತಾಡ್ತೀಯಲ್ಲಮ್ಮ, ನಿನ್ಗೇನು ಅನ್ಸಲ್ವೇನಮ್ಮ ಅಂತೇಳಿ ಲೋಹಿತೆ ಬೈತಾಳೆ. ಮತ್ತು ಇನ್ನೇನೇ ಮಾಡಲಿ, ಇಷ್ಟೊಂದೆಲ್ಲ ಹೇಳಿದ್ರು ಕೂಡ ಕೇಳೋದಿಲ್ಲ ಅಂದರೆ ಯಾವಾಗ ಕಿತ್ತಾಡಿ ನಾಯಿ ಕಿತ್ತಾಡ್ದಂಗೆ ಇರ್ತೀರಾ ಅಂತ ಹೇಳ್ಬಿಟ್ಟು ಬೈತಾಳೆ. ಸೊ ಇನ್ನೇನಮ್ಮ ಇನ್ನೊಂದು ಸರಿ ಕೇಳ್ತಿದ್ದೀನಮ್ಮ, ಏನಂತ ಹೇಳ್ದಮ್ಮ ಅವಳಿಗೆ, ಏನು ಬೈದಮ್ಮ ಅಂತೇಳಿ ಚಂದು ಕೇಳ್ತಾನೆ. ನಿನ್ಗೆ ಯಾಕೋ ಅದೆಲ್ಲ ಅಂತ ಹೇಳ್ಬಿಟ್ಟು ಸರಳ ಬೈತಾರೆ. ರಾಣಿನೂ ಕೇಳ್ತಾನೆ ಚಂದು, ಅಮ್ಮ ಏನಂತ ಹೇಳಿದ್ರು ಹೇಳು, ಅಪ್ಪನಿಗೆ ಹೇಳೋಣ ಅಂತೇಳಿ ಚಂದು ಕೇಳ್ತಾನೆ. ಹಾಗಂದ ತಕ್ಷಣ ರಾಣಿ ಏನು ಎಕ್ಸ್ಪ್ರೆಷನ್ ಮಾಡೋದೇ ಇಲ್ಲ, ಸುಮ್ಮನೆ ಅಳ್ತಾ ಇರ್ತಾಳೆ. ಎಷ್ಟು ಹೇಳಿದ್ರು ಕೂಡ ಇಲ್ಲಿ ಯಾರೂ ಪಾಪ ಚಂದು ಕ್ಲಾರಿಟಿ ಕೊಡೋರೇ ಇರೋದಿಲ್ಲ. ಸೊ ಇನ್ನೇನು ಬರ್ತಿರಿಲ್ಲ ಈಗ ಒಳಗಡೆ, ನಿನ್ನ ಅತಿಯಾಗಿ ನಾನು ಕರೆಯೋದಿಲ್ಲ, ಈಗ ನಿಮ್ಮ ಬತ್ತಿಯೋ ಒಳಗಡೆ ಇಲ್ಲ ಹೇಳು ಅಂತ ಸರಳ ಬೈತಾಳೆ. ಅವಳು ಏನೂ ಮಾತಾಡೋಂಗೆ ಸುಮ್ಮನೆ ಕೂತಿರ್ತಾಳೆ ಹೊರಗಡೆ. ಬನ್ರ ಹೋಗೋಣ, ಇವಳು ಬರೋದಿಲ್ಲ ಅಂತಾಳೆ. ಅವಳೇ ಬೇಜಾರು ಮಾಡಿಕೊಂಡು ಭಯ ಪಟ್ಕೊಂಡು ಒಂದು ಹೊತ್ತಲ್ಲಿ ಬಂದುಬಿಡ್ತಾಳೆ ಒಳಗಡೆ, ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಮಕ್ಕಳು ಕರ್ಕೊಂಡು ಹೋಗ್ತಾಳೆ. ಚಂದು ಕೂಡ ಕರೀತಾನೆ, ಬಾರೇ ರಾಣಿ ಇಲ್ಲಿ ಕೂತ್ಕೋಬೇಡ ಅಂತ ಹೇಳ್ಬಿಟ್ಟು. ಆದರೂ ಅವಳು ಸುಮ್ಮನೆ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತಿರ್ತಾಳೆ. ಸೊ ಇನ್ನೇನು ಈ ಸರಳನೂ ಅಷ್ಟೇ ತುಂಬ ರಿಕ್ವೆಸ್ಟ್ ಮಾಡ್ತಾಳೆ, ಅವಳು ಒಪ್ಪೋದೇ ಇಲ್ಲ ಬರೋಕ್ಕೆ, ಸುಮ್ಮನೆ ಅವಳು ಏನು ಮಾತಾಡ್ದಂಗೆ ರೆಸ್ಪಾನ್ಸ್ ಮಾಡ್ದಂಗೆ ನಿಂತಿರ್ತಾಳೆ. ಸೊ ಇನ್ನೇನು ಚಂದುಗೂ ಗೊತ್ತಿಲ್ಲ ಏನು ನಡೆದಿದೆ ಏನು ಕತೆ ಅಂತ ಹೇಳ್ಬಿಟ್ಟು, ಲೋಹಿತ್ನಿಗೂ ಗೊತ್ತಿಲ್ಲ, ಇಲ್ಲಿ ಇವರಿಬ್ಬರಿಗೆ ಗೊತ್ತಿರೋದು ಅತ್ತೆ ಸೊಸೆಗಷ್ಟೇ. ಸೊ ಇನ್ನೇನು ಅವ್ರು ಒಳಗಡೆ ಹೋದ ತಕ್ಷಣ ಈ ಮಗು ನೆನ್ಪು ಮಾಡ್ಕೊತಾ ಇರ್ತಾಳೆ. ನೀನು ಅಪ್ಪ ಇದ್ಕೊಂಡು ಅಪ್ಪ ಇಲ್ದಿರೋ ಥರ ಬದುಕಿ, ಅಮ್ಮ ಇದ್ಕೊಂಡು ಕೂಡ ಅಮ್ಮ ಇಲ್ದಿರೋ ಥರ ಬದುಕ್ತಾ ಇದೆಯಾ ಕಣೆ ಅಂತ ಸರಿಯಾಗಿ ಬೈತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಜೈಲಲ್ಲಿ ತರಕಾರಿ ಮೂಟೆಗಳೆಲ್ಲ ಇವತ್ತು ಬೇರೆ ಕಡೆ ಬೇರೆ ಜೈಲಿಗೆ ಸಾಗಾಕಬೇಕು. ಸೊ ಇಲ್ಲಿ ಇವತ್ತು ಒಂದು ಟ್ವಿಸ್ಟು ಏನು ಗೊತ್ತಾ, ಮೊದಲೇ ತಪ್ಪಿಸ್ಕೊಳಕ್ಕೆ ಹೇಳಿದ್ಲು ಲೀಲಾ ಯಾರಿಗೆ, ಕಾವೇರಿಗೆ. ಇನ್ನು ಇಲ್ಲಿ ಕಾವೇರಿಗೆ ಯಾಕೋ ಹುಷಾರಿಲ್ಲ ಅಂತೇಳಿ, ಯಾಕೆ ಕಾವೇರಿ ನಿದ್ದೆ ಮಾಡಿಲ್ವ, ಕಣ್ಣೆಲ್ಲ ಕೆಂಪಗಾಗಿದೆ ಅಂತೇಳಿ ಇನ್ನೊಬ್ಬರಲ್ಲಿ ಮೇಡಮ್ ಕೇಳ್ತಾರೆ. ಹಾಗೇನಿಲ್ಲ ಮೇಡಮ್ ಮಲ್ಕೊಂಡಿದ್ದೆ ಅಂತೇಳಿ ಕಾವೇರಿ ಹೇಳ್ತಾಳೆ. ನಿನ್ನ ಕಣ್ಣು ನೋಡಿದ್ರೆ ಕೆಂಪಗಿದೆ, ಮಲ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಾ ಅಂತೇಳಿ ಇನ್ನೊಬ್ಬ ಟೀಚರ್ ಹೇಳ್ತಾರಲ್ಲಿ, ಅಂದರೆ ಪೊಲೀಸ್ ಅಧಿಕಾರಿ. ಸೊ ರಾಣಿ ಮಾತ್ರ ತುಂಬ ಫೀಲಿಂಗಿಂದ ಚಿಂತೆ ಮಾಡ್ಕೊಂಡು ಕೂತಿರ್ತಾಳೆ. ಸೊ ಅಷ್ಟರಲ್ಲೇ ಇನ್ನು ಇವಳು ಬರ್ತಾಳೆ, ಯಾರು, ಸರಳ. ಏನೇ ಇನ್ನೂ ಹೊರ್ಗಡೆನೇ ಕೂತಿದೆಯಲ್ಲೇ, ಬರಲ್ವೇನೆ ನೀನು ಅಂತೇಳ್ಬಿಟ್ಟು ಮತ್ತೆ ಬಾಯಿಗೆ ಬಂದಂಗೆ ಬೈತಾಳೆ. ಎಷ್ಟೇ ಬೈದರೂ ಕೂಡ ಅವಳು ರೆಸ್ಪಾನ್ಸ್ ಮಾಡ್ತಾರಲ್ಲ, ಅಳ್ತಲೇ ಕೂತಿರ್ತಾಳೆ. ಅವಳಿಗೆ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಇನ್ನು ಇಲ್ಲಿ ಒಂದು ಕಡೆ ಇವತ್ತು ಕಾವೇರಿ ತಪ್ಪಿಸ್ಕೊತಾಳೆ. ಅದು ಹೇಗೆ ಅಂತಂದರೆ ತರಕಾರಿ ಗಾಡಿ ಹೋಗ್ತಾ ಇರುತ್ತೆ, ಅದು ಹೊರಟೋಗ್ಬಿಡುತ್ತೆ ಎಲ್ಲ ತರಕಾರಿಗಳು ಹಾಕ್ಕೊಂಡು. ಮತ್ತೆ ಇಲ್ಲಿ ಇವ್ರು ಇರ್ತಾರಲ್ವ, ಅವ್ರೊಳಗೆ ಅಡ್ಡ ಹಾಕ್ಕೊತಾರೆ ಗಾಡಿನ, ಅಂದರೆ ಯಾವುದೋ ಒಂದು ಲೆಕ್ಕ ಮಿಸ್ ಆಗಿದೆ ಅಂತ ಕೇಳೋ ಥರ ಅಡ್ಡ ಹಾಕ್ಕೊಂಡು ಆ ಡ್ರೈವರ್ನ ನಿಲ್ಸಂಗೆ ಹೇಳಿ ಹಿಂದೆ ಕಾವೇರಿನ ಓಡ್ಬಾ ಅಂತ ಹೇಳಿಬಿಟ್ಟು ಆ ಗಾಡಿಲೇ ಕುಂಡ್ರಿಸ್ಬಿಡ್ತಾಳೆ. ಇನ್ನು ಕಾವೇರಿ ತಪ್ಪಿಸ್ಕೊಂಡಾಯಿತು ಜೈಲಿಂದ. ಸೊ ಇನ್ನೇನು ಅವಳು ಕೂಡ ಹೋಗಿ ಹತ್ಕೊಂಡು ಕೂತ್ಕೊಂಡೇ ಬಿಡ್ತಾಳೆ. ಸೊ ಏನಿದೆಯೋ ಏನು ಕಥೆಯೋ ಗೊತ್ತಿಲ್ಲ, ಯಾಕೆಂದರೆ ಜೈಲಿಂದ ತಪ್ಪಿಸ್ಕೊಂಡ್ರೆ ಮಾತ್ರ ತುಂಬ ಕಷ್ಟ, ಮತ್ತೆ ಸಿಗಾಕೊಂಡ್ರೆ. ಅವಳು ನ್ಯಾಯನ ಹುಡ್ಕೋಕ್ಕೋಸ್ಕರ ತಪ್ಪಿಸ್ಕೊಬಿಟ್ಟಿದ್ದಾಳೆ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆಲ್ಲ ಲೀಲಾನೇ ಸಪೋರ್ಟ್ ಮಾಡಿದ್ದು ಪಾಪ. ಡ್ರೈವರ್ ಅಣ್ಣನ ಎಲ್ಲ ಕರೆಕ್ಟಾಗಿದೆ ಹೋಗಿ ಅಂತೇಳಿ ಅವಳು ಹತ್ಕೊಂಡು ಕುಂತಾದ್ಮೇಲೆ ಕಳಿಸ್ಬಿಡ್ತಾಳೆ. ಸೊ ಅವಳು ಆಲ್ರೆಡಿ ಗಾಡಿ ಒಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನು ಲೀಲಾ ಹೋಗ್ಬಿಟ್ಟು ಬಾ ಅಂತೇಳಿ ಕೂಡ ಕಳಿಸ್ತಾಳೆ. ಸೊ ಇಲ್ಲಿ ಮಗಳಿಗೆ ಅಪ್ಪ ನನ್ನ ಸತ್ಯ ಗೊತ್ತಾಗಿದೆ, ಅವಳು ಜೈಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಒಂದು ಕಡೆ ಸತ್ಯ ನೋಡಿದ್ರೆ ಲಾಯರ್ನ ಹುಡುಕಿ ಅವಳು ಹೇಗಾದರೂ ಮಾಡಿ ಬಿಡಿಸ್ಬೇಕಂತ ಅವ್ನು ಕಷ್ಟಪಡ್ತಿದ್ದಾನೆ. ಸೊ ಇಷ್ಟೆಲ್ಲರ ಮಧ್ಯದಲ್ಲಿ ವರ್ದಂದು ಒಂಥರ, ಅವಳಿಗೆ ಹೇಗಾದರೂ ಮಾಡಿ ಹೊರಕ್ಕೆ ಬರ್ದಂಗೆ ನೋಡ್ಕೋಬೇಕು, ಅವಳಿಗೇನೋ ಒಂದು ಸೀಕ್ರೆಟ್ ಇದೆ ಅದನ್ನ ಕಂಡುಹಿಡಬೇಕಂತ ಒಂದು ಕಡೆ ಬಾಲನ್ನ ವರ್ಧ ಮಾತಾಡ್ಸ್ದಂಗೆ ಹೊರಗಡೆ ಹಾಕಿದ್ದಾನೆ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ನಾಳೆ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.